ಹಾಯ್ ಗೈಸ್, ಇವತ್ತು ನಾನು ಚಿಕನ್ ತಿಕ್ಕವನ್ನು ಮಾಡ್ತಿದ್ದೇನೆ. ಅಂದರೆ ಇದು ಆ್ಯಕ್ಚುಲಿ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಈ ಔಟ್ಸೈಡಲ್ಲಿ ಇರ್ತಾರಲ್ಲ ಬ್ಯಾಚುಲರ್ಸ್, ಅಂದರೆ ಊರು ಬಿಟ್ಟು ಬೇರೆ ಕಡೆ ಫಾರಿನ್ಗೆ, ಬಾಂಬೆಯಲ್ಲಿ, ಬೆಂಗಳೂರು ಇದ್ದವರಿಗೆಲ್ಲ ಇದು ಆ್ಯಕ್ಚುಲಿ ಹೆಲ್ಪ್ ಆಗುತ್ತದೆ. ಯಾಕಂದರೆ ಇದೆಲ್ಲ ರೆಡಿಮೇಟೇ, ನಾವು ಮನೆಯಲ್ಲಿ ಮಾಡಬೇಕಂತ ಹೇಳಿ ರೆಡಿಮೇಡ್ ಪೌಡ್ರು. ನೋಡಿ, ಇದೊಂದು 1/2 kg ಚಿಕನ್ ತೊಗೊಂಡಿದ್ದೇನೆ, ಮತ್ತು ಸ್ವಲ್ಪ ಮೊಸರು ಒಂದು 2 ಸ್ಪೂನು ಅಷ್ಟೇ, 2-2.5 ಸ್ಪೂನ್ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಇದು ಹುಣಸೆ ಹುಳಿ ಇದೊಂದು ರೆಡಿ ಮಾಡಿದ್ದೇನೆ, ಮತ್ತು ಒಂದು ಮೊಟ್ಟೆ, ಮತ್ತು ಅರಸಿನ ಹುಡಿ, ಇದು ಕಾಶ್ಮೀರ್ ರೆಡ್ ಪೌಡರ್ ಅಂತ, ರೆಡ್ ಚಿಲ್ಲಿ ಪೌಡರ್, ಮತ್ತು ಇದು ಗರಂ ಮಸಾಲ ಒಂದು 3/4 ಸ್ಪೂನ್, 1 ಸ್ಪೂನ್, ಈ ಸ್ಪೂನಲ್ಲಿ ತಗೊಂಡದ್ದು ನಾನು. ಪೆಪ್ಪರ್ ಪೌಡರ್, ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿಮೇಡೇ. ಮತ್ತು ಇದೊಂದು ಕಬಾಬ್ ಪೌಡರ್ ತಗೊಂಡದ್ದು ಅಷ್ಟೇ ನಾನು. ಇನ್ನು ಇದನ್ನು ನಾನು ಚೆನ್ನಾಗಿ ಎಲ್ಲ ಮಾಡಿ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೊಟ್ಟೆಯನ್ನು ಹಾಕಿದ್ದೇನೆ. ಈಗ ಸ್ವಲ್ಪ ಮೊಸರನ್ನು ಹಾಕಿ ಆಮೇಲೆ ಇಲ್ಲೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದನ್ನೆಲ್ಲ ಒಮ್ಮೆಲೆಗೆ ಹಾಕೋದು. ಇದಕ್ಕೆ ಆ್ಯಕ್ಚುಲಿ ಫಸ್ಟೇ ಉಪ್ಪು ಹಾಕಿದ್ದೇನೆ ನಾನು ಸ್ವಲ್ಪ ಚಿಕನಿಗೆ. ಆಮೇಲೆ ಹಾಕಿ ಇದನ್ನು ಒಂದು ಸ್ವಲ್ಪ ನಾನು ಇಷ್ಟೇ ಹಾಕ್ತೀನಿ, ಸ್ವಲ್ಪ ಇಟ್ಟಿದ್ದೇನೆ ಅಷ್ಟೇ, ಮಿಕ್ಕಿದೆಲ್ಲ ಹಾಕಿದ್ದೇನೆ. ಮತ್ತು ಸ್ವಲ್ಪ ಇದನ್ನು ಮಿಕ್ಸ್ ಮಾಡುವ, ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಹುಣಸೆ ಹುಳಿಯ ನೀರು ಹಾಕಿದ್ದೇನೆ ಸ್ವಲ್ಪ, ನೋಡಿ. ಇಷ್ಟು ಹುಳಿ, ಸ್ವಲ್ಪ ಹುಳಿತ್ತು, ಜಾಸ್ತಿ ಹಾಕಲಿಲ್ಲ, ಸ್ವಲ್ಪ ಹಾಕಿದ್ದು, ಇಷ್ಟು ಸಾಕು. ಇವಾಗ ನಾನಿನ್ನು ಇದು ಒಂದು 2 hours ಬಿಟ್ಟು ನಾನು ನೈಟಲ್ಲಿ ಮಾಡ್ತೇನೆ ಇದನ್ನಿನ್ನು ತಿಕ್ಕ. ಅಂದರೆ ಇದು ತವಾದಲ್ಲಿ ಮಾಡೋದು ನಾನು. ಆ್ಯಕ್ಚುಲಿ ನಾವು ಬ್ಯಾಚುಲರ್ ಇರೋದಲ್ಲ, ಸೊ ತವಾದಲ್ಲಿ ಮಾಡೋದು. ಇಲ್ಲಿ ಏನು ಫೆಸಿಲಿಟಿ ಇಲ್ಲ, ಅದಕ್ಕೆ ತವಾದಲ್ಲಿ ಮಾಡಿ ತೋರಿಸ್ತೇನೆ ಯಾವ ರೀತಿ ಮಾಡೋದಂತ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ತಿರ್ಗಾ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಇನ್ನು 2 ಗಂಟೆ ಬಿಟ್ಟು ನೋಡುವ ಯಾವ ಥರ ಆಗಿದೆ ಅಂತ. ಸ್ವಲ್ಪ ತೆಂಗಿನೆಣ್ಣೆ ತಗೊಂಡಿದ್ದೇನೆ, ಇದು ಈಗ ದೊಡ್ಡ ತೋರಿಸ್ತಿದ್ದೇನೆ ನಿಮಗೆ ಎಷ್ಟು ಫ್ಲೇಮಲ್ಲಿ ಇಡಬೇಕು ನೋಡಿ. ಇಷ್ಟಲ್ಲಿ ಇಟ್ಟಿದೆ ನಾನು. ತವ ಸ್ವಲ್ಪ ಬಿಸಿ ಆಗಬೇಕು. 2 ಗಂಟೆ ಮೇಲಾಯಿತು, ನೋಡುವ ಯಾವ ಥರ ಆಗಿದೆ ಅಂತ. ನೋಡಿ, ಸ್ವಲ್ಪ ಅದು ನೀರಾಗಿದೆ, ಅದಕ್ಕೆ ಸ್ವಲ್ಪ ತಿರ್ಗಾ ನಾನು ಮಿಕ್ಸ್ ಮಾಡ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಲೈಟ್, ಸ್ವಲ್ಪ ಸ್ಪೂನ್ ಇಷ್ಟು ಸ್ವಲ್ಪ ಲೈಟ್ ಇದನ್ನು ಚೆಂಡಿ ಮಾಡುವ. ಜಾಸ್ತಿ ಬೇಡ, ಜಸ್ಟ್ ಸ್ವಲ್ಪ ಲೈಟ್ ಆಗಿ. ಇದು ಕೊಕೊನಟ್ ಆಯಿಲ್ ಚೆಂಡಿ ಮಾಡುವ. ಪಸೆ ಇದ್ದರೆ ಸಾಕು ತವ. ಒಂದು ಪೀಸ್ ಹಾಕಿ ತೋರಿಸ್ತೇನೆ ನಾನು, ಲೆಗ್ ಪೀಸು ಅದೇ ಥರ ಆಗಿ. ಇದೊಂದು ಇನ್ನೊಂದು ಜಾಗ ಇದೆ, ಸಣ್ಣ ಪೀಸ್ ಮಾಡುವ, ಸಣ್ಣ ಪೀಸ್ ಹಾಕೋದು ಈ ಥರ ಲೈಟ್. ಇದು ಫುಲ್ಲು 0 ಫ್ಲೇಮಲ್ಲಿ ಇಟ್ಟಿದೆ ನೋಡಿ, 0. ಇವಾಗ ಇದನ್ನು ಸ್ವಲ್ಪ ಪಲ್ಟಿ ಮಾಡೋಣ ನಾವು. ಪಲ್ಟಿ ಮಾಡುವ. ಈ ಥರ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಮೇಲೆ ಸ್ವಲ್ಪ ಹಿಂಗೆ ಹಾಕುವ, ಸೈಡಿಗೆ ಹಾಕುವ. ಕೊಕೊನಟ್ ಆಯಿಲನ್ನು ಸೈಡಿಗೆ ಹಾಕುವ.
ಅದು ಬ್ರಷಲ್ಲಿ ಹಾಕಿದ್ರೆ ತುಂಬ ಬೆಸ್ಟ್ ಆ್ಯಕ್ಚುಲಿ. ನನ್ನ ಹತ್ರ ಬ್ರಷ್ ಇಲ್ಲ, ಆ್ಯಕ್ಚುಲಿ ಬ್ರಷಲ್ಲಿ ಹಾಕಬೇಕು. ಒಂದು 3 ನಿಮಿಷ ಆದಮೇಲೆ ಒಂದು ಪಲ್ಟಿ ಮಾಡ್ತಿದ್ದೇನೆ ನಾನು ಇನ್ನೊಂದ್ಸಲ. ನೋಡಿ, ಇದು ಸಣ್ಣ ಪೀಸ್ ಅಲ್ಲ, ಇದು ಸ್ವಲ್ಪ ಬೆಂದಿದೆ. ಇದು ಕೂಡ ಇನ್ನು ಸ್ವಲ್ಪ ಬೆಂದಬೇಕು. ಇದು ಲೆಗ್ ಪೀಸ್ ಅಲ್ವಾ, ಅದು ಟೈಮ್ ಹಿಡಿಯುತ್ತೆ ಬೇಯಲಿಕ್ಕೆ. ಸೊ ನಾನು ಅದು ಸಣ್ಣ ಪೀಸನ್ನು ನಾನು ತೆಗಿತೇನೆ, ತೆಗೆದು ಟೇಸ್ಟ್ ನೋಡ್ತೇನೆ ಯಾವ ರೀತಿ ಆಗಿದೆ ಅಂತ. ಕೊತ್ತಂಬರಿ ಸೊಪ್ಪನ್ನು ಎಲೆಯನ್ನು ತಗೊಂಡಿದ್ದೆ, ಯಾಕಂದ್ರೆ ನನ್ನ ಹತ್ರ ಬ್ರಷ್ ಇಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪಿನ ಎಲೆಯನ್ನು ತಗೊಂಡು ಸ್ವಲ್ಪ ಮೇಲೆ ಇದರಲ್ಲಿ ಸ್ವಲ್ಪ ಹೋಗುತ್ತೆ ಎಣ್ಣೆ ಅಂದರೆ ಜಾಸ್ತಿ ಎಣ್ಣೆ ಹಾಕಿದರೆ ಒಳ್ಳೇದಾಗಲ್ಲ. ಅದಕ್ಕೆ ಈ ಥರ ಸ್ವಲ್ಪ ಕ್ರಾಸ್ ಇಡಬೇಕು, ಯಾಕಂದರೆ ಅದು ಸೈಡಲ್ಲಿ ಬೆಂದಲ್ಲ. ಅದಕ್ಕೆ ನಾನು ಈ ಥರ ಸ್ವಲ್ಪ ಐಡಿಯಾ ಮಾಡಿ ಕ್ರಾಸ್ ಇಡೋದು. ಈ ಥರ ಕ್ರಾಸ್ ಇಟ್ಟರೆ 4 ಸೈಡು ಕೂಡ ಅದು ಬೆಂದು ಸೂಪರ್ ಆಗುತ್ತೆ. ನೋಡಿ, ಕರೆಕ್ಟ್ ಬೆಂದಿದೆ. ಇನ್ನು ತೆಗೆಯುವ. ನೋಡಿ ಗೈಸ್, ಕರೆಕ್ಟ್ ಬೆಂದಿದೆ. ನಾನು ಇವಾಗ ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ. ಗೈಸ್ ಬನ್ನಿ ಗೈಸ್, ಇನ್ನೊಂದು ರೌಂಡ್ ಹಾಕುವ. ನೋಡಿ ಗೈಸ್ ಯಾವ ಥರ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ನಾನು ಆ್ಯಕ್ಚುಲಿ ಯಾವಾಗಲೂ ಇದೇನೆ ಮಾಡೋದು, ನಾನು ತವ ತಿಕ್ಕನೆ ಜಾಸ್ತಿ. ನಮ್ಮ ಫ್ರೀ ಟೈಮ್ ಇರುವಾಗ, ಸಂಡೇ ಇರುವಾಗ ನನಗೆ ತುಂಬ ಇಷ್ಟ ಇದು ತವ ತಿಕ್ಕ ಅಂದರೆ ತುಂಬಾ ಇಷ್ಟ. ಕಬಾಬಿಗಿಂತ ಇದು ಬೆಸ್ಟ್ ಆ್ಯಕ್ಚುಲಿ, ನನ್ನ ಫೇವ್ರೆಟ್ ಕೂಡ ಇದು. ನೋಡಿ ಗೈಸ್, ಸೆಕೆಂಡ್ ರೌಂಡು ಯಾವ ಥರ ಬಂದಿದೆ ಅಂತ. ಇದಕ್ಕೆ ಮೇಲುಗಡೆ ಸ್ವಲ್ಪ ಇದರಲ್ಲಿ ಆಯಿಲ್ ಹಾಕುವ, ಕೊಕೊನಟ್ ಆಯಿಲ್. ನೋಡಿ ಈ ಥರ. ಇದರ ಅಡಿಗೆ ಸ್ವಲ್ಪ ಆಯಿಲ್ ಆಗಬೇಕು, ಇಲ್ಲಾಂದರೆ ಅದು ತವದಲ್ಲಿ ಅದರ ಮಸಾಲೆ ಉಂಟಲ್ಲ ಅದು ಅಂಟಿ ಹೋಗಿರುತ್ತೆ. ಅದಕ್ಕೋಸ್ಕರ ಇದರ ಕಂಡೆ ಉಂಟಲ್ಲ, ಇಲ್ಲಿ ಕಂಡೆಗೆ ಹಾಕಿದರೆ ಅದು ಪಲ್ಟಿ ಮಾಡಲಿಕ್ಕೆ ಈಸಿ ಆಗುತ್ತೆ ನಮಗೆ. ಸಾಕು ಬೆಂದದ್ದು, ಇನ್ನು ತೆಗೆಯುವ, ನೋಡುವ ಯಾವ ಥರ ಟೇಸ್ಟ್ ಬಂದಿದೆ ಅಂತ. ಸೂಪರ್ ಆಗಿದೆ ಗೈಸ್, ನೀವು ಕೂಡ ಟ್ರೈ ಮಾಡಿ ಆಯಿತಾ. ನೋಡಿ ಮಸಾಲೆ ಎಲ್ಲ ಕರೆಕ್ಟಾಗಿದೆ, ಕರೆಕ್ಟ್ ಬೆಂದಿದೆ. ಇದು ಬ್ಯಾಚುಲರ್ಗೆ ಹೇಳಿ ಮಾಡಿದ್ದು, ಎಣ್ಣೆ ಹೊಡಿಲಿಕ್ಕೆಲ್ಲ ಹೇಳಿ ಮಾಡಿದ್ದು ಇದು. ಒಮ್ಮೆ ಟ್ರೈ ಮಾಡಿ ಆಯಿತಾ. ಬಾಯ್. ನನ್ನ ಕೆಲವೊಂದು ಕುಂಡ್ರೊಟ್ಟಿ ಫ್ರೆಂಡ್ಸ್ಗಳು ಸುಧಾ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ, ಅವರಿಗೋಸ್ಕರ ಇವತ್ತಿನ ಈ ವಿಡಿಯೋ.